ಎಸ್ಸಿಟಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕ್ ಜಾತಿ ಕುರಿತು ಹೈಕೋರ್ಟ್ ವಿಚಾರಣೆ 19ಕ್ಕೆ ನಿಗದಿ. ಬಿಜೆಪಿ ಅಭ್ಯರ್ಥಿಯಾಗಿ ಬಿವಿ ನಾಯಕ್ 17ರಂದು ನಾಮಪತ್ರ ಸಲ್ಲಿಕೆ ಸಿದ್ಧತೆ. ಲೋಕಸಭಾ ಚುನಾವಣೆ 2 ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಎಸ್ಯುಸಿಐ ಅಭ್ಯರ್ಥಿ ನಾಗಲಿಂಗಪ್ಪ ಮೆರವಣಿಗೆ ಮೂಲಕ ನಾಮಪತ್ರ. ಪರ್ಯಾಯ ರಾಜಕೀಯಕ್ಕೆ ಎಸ್ಯುಸಿಐ ಅಭ್ಯರ್ಥಿ ಬೆಂಬಲಿಸಲು ಮುಖಂಡರ ಮನವಿ. ಲಾಲಗೊಂಡ ಉಪಜಾತಿ ಜಾತಿ ಪಟ್ಟಿಗೆ ಸೇರಿಸಲು ಗೆಜೆಟ್ ಪ್ರಕಟಿಸಲು ಮನವಿ. 29ರಂದು ಸಿಎಂ ಡಿಸಿಎಂಗೆ ಮನವಿ. ಚಂದ್ರಶೇಖರ್ ಮಿರ್ಜಾಪುರ. ಜೆಸ್ಕಾಂ ಪ್ರಭಾರಿ ಅಧೀಕ್ಷಕ ಚಂದ್ರಶೇಖರ ದೇಸಾಯಿರಿಂದ ಚುನಾವಣಾ ಜಾಗೃತಿ ಹಾಡು ಮೆಚ್ಚುಗೆ. ಮಾನ್ವಿ ಪಟ್ಟಣದಲ್ಲಿ ನಿಯಮ ಮೀರಿ ವೆಂಕಟೇಶ್ವರ ಆಸ್ಪತ್ರೆ ನಿರ್ಮಾಣ, ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಮಿಥುನ ರಾಜ ಆರೋಪ. ಗೋಶಾಲಾ ರಸ್ತೆಯಲ್ಲಿ ಅಪಘಾತ, ಓರ್ವ ಸಾವು. ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕ್ ಇವರ ಜಾತಿ ಕುರಿತಾದ ಆಕ್ಷೇಪಣಾ ಅರ್ಜಿಯೊಂದು ಹೈಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿರುವುದರಿಂದ ಬಿಜೆಪಿ ಪಕ್ಷ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಬಿವಿ ನಾಯಕ್ ಏಪ್ರಿಲ್ 17ರಂದು ನಾಮಪತ್ರ ಸಲ್ಲಿಸಲು ಸಿದ್ಧರಾಗಿದ್ದಾರೆ ಎಂದು ಹೇಳಲಾಗಿದೆ. ಹಾಲಿ ಸಂಸದ ರಾಜಾ ಅಮರೇಶ್ವರ ನಾಯಕ್ ಇವರು ಶಾಲಾ ದಾಖಲೆಗಳಲ್ಲಿ ಕ್ಷತ್ರಿಯ ಎಂದು ನಮೂದಿಸಿರುವ ಕುರಿತು ಮಾನ್ವಿ ತಾಲೂಕಿನ ಕರಡಿಗುಡ್ಡದ ನರಸಿಂಹ ನಾಯಕ ಎಂಬುವವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿರುವ ಕಲಬುರಗಿ ಹೈಕೋರ್ಟ್ ಏಪ್ರಿಲ್ 19ರೊಳಗೆ ದಾಖಲೆ ಸಲ್ಲಿಸುವಂತೆ ಅಮರೇಶ್ವರ ನಾಯಕರಿಗೆ ಸೂಚಿಸಿದೆ ಎಂದು ಹೇಳಲಾಗಿದೆ. ಹೈಕೋರ್ಟ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅಮರೇಶ್ವರ ನಾಯಕರ ಸ್ಪರ್ಧೆ ಅವಲಂಬಿತವಾಗಿದೆ ಎಂದು ಹೇಳಲಾಗಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಜೆಪಿ ಪಕ್ಷದಿಂದಲೇ ಬಿವಿ ನಾಯಕರನ್ನು ಕಣಕ್ಕಿಳಿಯುವ ಕುರಿತು ನಿರ್ಧರಿಸಿ ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆ ಕೈಗೊಂಡಿದ್ದಾರೆ ಎಂದು ಹೇಳಲಾಗಿದೆ. ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಸಮ್ಮುಖದಲ್ಲಿ ನಡೆದ ಚರ್ಚೆ ಸಂದರ್ಭದಲ್ಲಿ ಬಿವಿ ನಾಯಕರ ಅಸಮಾಧಾನ ದೂರ ಮಾಡುವ ಪ್ರಯತ್ನ ನಡೆದಿತ್ತು. ಬಿವಿ ನಾಯಕರಿಂದಲೇ ರಾಜಾ ಅಮರೇಶ್ವರ ನಾಯಕರಿಗೆ ಬಿ ಫಾರಂ ಸಹ ವಿತರಿಸಲಾಗಿತ್ತು. ಪಕ್ಷದ ನಿರ್ಧಾರಕ್ಕೆ ಬದ್ಧವೆಂದು ಬಿವಿ ನಾಯಕ್ ಸಭೆಯಲ್ಲಿ ಕಾರ್ಯಕರ್ತರು ಮುಖಂಡರಿಗೆ ಭರವಸೆ ನೀಡಿದರು. ಆದರೀಗ ಪಕ್ಷದ ಅಭ್ಯರ್ಥಿ ಅಮರೇಶ್ವರ ನಾಯಕ ಕುರಿತಾಗಿ ಜಾತಿ ಗೊಂದಲ ಹೈಕೋರ್ಟ್ ವಿಚಾರಣೆ ಏಪ್ರಿಲ್ 19ರಂದು ನಡೆಯಲಿರುವುದರಿಂದ ಅಂದೇ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದೆ. ಬಿಜೆಪಿ ಅಭ್ಯರ್ಥಿ ಸೇರಿ ಪಕ್ಷದ ನಾಯಕರು ಗೊಂದಲಕ್ಕೆ ಸಿಲುಕುವಂತಾಗಿದೆ. ಬಿಜೆಪಿ ನಾಯಕರ ಸೂಚನೆ ಮೇರೆಗೆ ಬಿವಿ ನಾಯಕ್ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸಲು ಅಣಿಯಾಗಿದ್ದಾರೆ ಎಂದು ಹೇಳಲಾಗಿದೆ. ಪಕ್ಷದ ವರಿಷ್ಠರೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿರುವ ಬಿವಿ ನಾಯಕ್ ಪರಿಸ್ಥಿತಿಯ ಮಾಹಿತಿಯನ್ನು ನೀಡಿದ್ದಾರೆ ಎಂದು ಹೇಳಲಾಗಿದ್ದು, ಹೈಕೋರ್ಟ್ ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಪರ್ಯಾಯ ವ್ಯವಸ್ಥೆಯು ಬಿಜೆಪಿ ನಾಯಕರು ಚಿಂತನೆಯಲ್ಲಿ ತೊಡಗಿದ್ದಾರೆ. ವರಿಷ್ಠರ ಮೌಖಿಕ ಸೂಚನೆ ಮೇರೆಗೆ ನಾಮಪತ್ರ ಸಲ್ಲಿಸಲು ಸಿದ್ಧವಾಗಿರುವ ಪಕ್ಷದ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ಪಕ್ಷದಲ್ಲಿರುವ ಅತೃಪ್ತಿ ಎಲ್ಲವೂ ಮುಗಿದು ಹೋಗಿದೆ ಎಂದು ಹೇಳುತ್ತಿರುವಾಗಲೇ ಬಿವಿ ನಾಯಕರಿಗೆ ನಾಮಪತ್ರ ಸಲ್ಲಿಸಲು ಅವಕಾಶ ದೊರೆತಂತಾಗಿದೆ. ರಾಯಚೂರು ಲೋಕಸಭೆ ಕ್ಷೇತ್ರಕ್ಕೆ ಕೆಆರ್ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ ಬಸವಪ್ರಭು ಅವರು ಜಿಲ್ಲಾ ಚುನಾವಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಿರುಪಾದಿ ಗೋಮರ್ಸಿ, ರಾಮಸ್ವಾಮಿ ಅರೋಲಿ, ಶಂಕರ, ಕಂದೂರು ರಾಘವೇಂದ್ರ ಉಪಸ್ಥಿತರಿದ್ದರು. ರಾಯಚೂರು ಲೋಕಸಭೆ ಕ್ಷೇತ್ರಕ್ಕೆ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿ ರಾಮಲಿಂಗಪ್ಪ ಅವರು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು.
ಈ ಸಂದರ್ಭದಲ್ಲಿ ಎಸ್ಯುಸಿಐ ಪಕ್ಷದ ಮುಖಂಡರಾದ ಕೆ ಸೋಮಶೇಖರ್, ಚಂದ್ರಗಿರೀಶ್, ಎನ್ಎಸ್ ವೀರೇಶ್, ಸೋಮಶೇಖರ್ ಯಾದಗಿರಿ ಉಪಸ್ಥಿತರಿದ್ದರು. ಏಪ್ರಿಲ್ 12ರಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದ್ದು, ಇದುವರೆಗೂ 5 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಲೋಕಸಭೆ ಕ್ಷೇತ್ರಕ್ಕೆ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿ ರಾಮಲಿಂಗಪ್ಪ ಅವರು ನಗರದಲ್ಲಿ ಬೆಂಬಲಿಗರೊಂದಿಗೆ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಸಿದರು. ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಸಭೆ ನಡೆಸಿ ನಂತರ ನೂರಾರು ಬೆಂಬಲಿಗರೊಂದಿಗೆ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ನೂರಾರು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ರೈತ ಕಾರ್ಮಿಕ ವಿರೋಧಿ ಪಕ್ಷಗಳನ್ನು ಸೋಲಿಸಿ ಬೆಲೆ ಏರಿಕೆ, ನಿರುದ್ಯೋಗದ ವಿರುದ್ಧ ಹೋರಾಡಲು ಬೆಂಬಲಿಸಿ, ಜನ ವಿರೋಧಿ ಎನ್ಇಪಿ ರದ್ದುಗೊಳಿಸಿ, ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಲಪಡಿಸಿ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ, ಉದಾರೀಕರಣ, ಖಾಸಗೀಕರಣ ನೀತಿಗಳನ್ನು ಸೋಲಿಸಿ, ಜಾತಿವಾದಿ, ಕೋಮುವಾದಿ ಪಕ್ಷಗಳನ್ನು ತಿರಸ್ಕರಿಸಿ, ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಖಾತ್ರಿಪಡಿಸಿ ಇನ್ನು ಮುಂತಾದ ಘೋಷಣೆಗಳನ್ನು ಹಾಕಿದ್ರು. ಬದಲಾವಣೆ ಬರ್ಬೇಕಂತ ಜನ ಬಯಸ್ತಾ ಇದ್ದಾರೆ. ಬದಲಾವಣೆ ಅಂತ ಹೇಳಿದ್ರೆ ಪಕ್ಷಗಳ ಬದಲಾವಣೆ ಅಲ್ಲ, ಪಕ್ಷಗಳು ಬದಲಾಗ್ತಾ ಇದಾವೆ, ವ್ಯಕ್ತಿಗಳು ಬದಲಾಗ್ತಾ ಇದ್ದಾರೆ. ಆದ್ರೆ ಅವರ ಆಡಳಿತದ ಒಂದು ಇದರಿಂದ ಜನಗಳ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಬಂದಿದೆಯಾ? ಜನ ಏನು ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ. ದಿನನಿತ್ಯ ಅವರು ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರ ಇಲ್ಲದೆ ಚಿಂತಾಕ್ರಾಂತರಾಗಿದ್ದಾರೆ. ಅವರ ಸಮಸ್ಯೆಗಳು ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದಾದ್ರೂ ಪಕ್ಷ ಕೆಲಸ ಮಾಡ್ತಾ ಇದೆಯಾ, ಮಾಡಿದೆಯಾ? ಇದು ಇವತ್ತು ಇಡೀ ದೇಶದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ. ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ನೋಡಿದ್ವಿ ನಾವು. ಸುಮಾರು 60 ವರ್ಷಗಳ ಕಾಲ ಈ ದೇಶವನ್ನು ಕಾಂಗ್ರೆಸ್ ಆಳಿದೆ. ಕಳೆದ 10 ವರ್ಷಗಳು ಅದಕ್ಕಿಂತ ಮುಂಚೆನೂ ಬಿಜೆಪಿ ಅವರ ಆಡಳಿತ ನಾವು ನೋಡಿದ್ದೀವಿ. ವಾಜಪೇಯಿ ನೇತೃತ್ವದಲ್ಲಿ ಬಂದಂತ NDA ಸರ್ಕಾರದ ಆಡಳಿತ, ಹಾಗೆ ಕಳೆದ 10 ವರ್ಷಗಳಿಂದ ಶ್ರೀಮಾನ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತ ನೋಡ್ಕೊಂಡು ಬಂದಿದ್ದೀವಿ. ಎರಡು ಪಕ್ಷಗಳು ಬಿಟ್ಟು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, VP ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು, ಈ ತರ ಕೆಲವರು ಬಂದು ಹೋಗಿದ್ದಾರೆ. ಸೊ ಇಲ್ಲಿ ನೇರವಾದಂತ ಪ್ರಶ್ನೆ ಬರೋದಂದ್ರೆ ನಮ್ಮ ಜನಗಳ ಏನ್ ಸಮಸ್ಯೆಗಳಿದಾವೆ. ಭಗತ್ ಸಿಂಗ್ ವೃತ್ತದಲ್ಲಿ ನಡೆದ ಸಭೆಯಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ಕೆ ಸೋಮಶೇಖರ್ ಮಾತನಾಡಿ, ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಅತ್ಯಂತ ಜನವಿರೋಧಿಯಾಗಿದೆ. ಕಳೆದ 10 ವರ್ಷಗಳಲ್ಲಿ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಸಂಪೂರ್ಣ ವಿಫಲವಾಗಿದೆ. ಜನಸಾಮಾನ್ಯರ ಬದುಕಿನ ಜೊತೆ ಆಟವಾಡುತ್ತಿದೆ ಎಂದು ತಿಳಿಸಿದರು. ಹೊರಬಂದಿರುವ ಎಲೆಕ್ಷನ್ ಬಾಂಡ್ ದೇಶದ ಅತ್ಯಂತ ದೊಡ್ಡ ಭ್ರಷ್ಟ ಹಗರಣವಾಗಿದೆ. ಇಂತಹ ಜನವಿರೋಧಿ ಪಕ್ಷವನ್ನು ಜನರು ಸೋಲಿಸಬೇಕೆಂದು ಕರೆ ನೀಡಿದರು. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಪರ್ಯಾಯ ಎಂಬಂತೆ ಪ್ರಚಾರ ನಡೆಯುತ್ತಿದ್ದು, ಇದಕ್ಕೂ ಮೊದಲು ದೇಶವನ್ನು ಆಳಿದ ಕಾಂಗ್ರೆಸ್ ಉದಾರೀಕರಣ, ಖಾಸಗೀಕರಣ ನೀತಿಗಳ ಮೂಲಕ ಬಂಡವಾಳಶಾಹಿಗಳ ಸೇವೆ ಮಾಡಿದ್ದನ್ನು ಜನರು ಮರೆಯಬಾರದು ಎಂದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದಕ್ಕೆ ಇನ್ನೊಂದು ಪರ್ಯಾಯ ಎಂಬ ಕಪಟ ಪ್ರಚಾರವನ್ನು ಜನರು ತಿರಸ್ಕರಿಸಿ ಜನಪರವಾಗಿ ಹೋರಾಡುತ್ತಿರುವ ಹೋರಾಟದ ಧ್ವನಿಯನ್ನು ಸಂಸತ್ನಲ್ಲಿ ಎತ್ತಿ ಹಿಡಿಯಲು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಬೇಕೆಂದರು. ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ರಾಮಲಿಂಗಪ್ಪ ಅವರು ಮಾತನಾಡಿ, ಜಿಲ್ಲೆಗಳಲ್ಲಿ ಕೃಷ್ಣಾ ಮತ್ತು ತುಂಗಭದ್ರದಂತಹ 2 ನದಿಗಳು ಹರಿಯುತ್ತಿದ್ದರೂ 2 ಜಿಲ್ಲೆಗಳಲ್ಲಿ ಕುಡಿಯುವ ನೀರು ಕೊಡುವಲ್ಲಿ ಸರ್ಕಾರಗಳು ವಿಫಲವಾಗಿವೆ. ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯ ವೀರೇಶ್ ಎನ್ಎಸ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ಕೆ ಸೋಮಶೇಖರ್ ಯಾದಗಿರಿ ಜಿಲ್ಲಾ ಕಾರ್ಯದರ್ಶಿ ಶರಣಗೌಡ ಗೂಗಲ್, ರಾಯಚೂರು ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಗಿರೀಶ್, ಸಮಿತಿಯ ಸದಸ್ಯರಾದ ಶರಣಪ್ಪ ಉದ್ಬಾಳ, ಚನ್ನಬಸವ ಚಾನಿಕಲ್, ಮಹೇಶ್ ಚಿಕಲಪರವಿ, ರಾಮಣ್ಣ ಎಂ, ಅಣ್ಣಪ್ಪ ಎಸ್ ಹಾಗೂ ಪಕ್ಷದ ಕಾರ್ಯಕರ್ತರು, ಸದಸ್ಯರು, ನೂರಾರು ಜನ ಬೆಂಬಲಿಗರು, ಹಿತೈಷಿಗಳು ಭಾಗವಹಿಸಿದ್ದರು. ಜಾತಿ ಪಟ್ಟಿಯಿಂದ ವಂಚಿತವಾಗಿದ್ದ ಲಾಳಗುಂಡ ಸಮಾಜವನ್ನು ಹಿಂದುಳಿದ ಪ್ರವರ್ಗ 2D ಸೇರ್ಪಡೆ ರಾಜ್ಯ ಸರ್ಕಾರ 2023ರಲ್ಲಿ ಆದೇಶ ನೀಡಿದ್ದು, ರಾಜ್ಯ ಸರ್ಕಾರ ಗೆಜೆಟ್ ಪ್ರಕಟಿಸದೆ ಇರುವುದರಿಂದ ಸರ್ಕಾರಿ ಸೌಲಭ್ಯದಿಂದ ವಂಚಿತವಾಗಿದ್ದು ಕೂಡಲೇ ಗೆಜೆಟ್ ಪ್ರಕಟಿಸಿ ಹಿಂದುಳಿದ ವರ್ಗ ಸೌಲಭ್ಯ ಒದಗಿಸಬೇಕು. 29ರಂದು ನಗರಕ್ಕೆ ಆಗಮಿಸಲಿರುವ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರಿಗೆ ಲಾಳಗುಂಡ ಸಮಾಜದಿಂದ ಮನವಿ ಸಲ್ಲಿಸುವುದಾಗಿ ಸಮಾಜದ ಮುಖಂಡ ಚಂದ್ರಶೇಖರ ಮಿರ್ಜಾಪುರ ಅವರು ತಿಳಿಸಿದ್ದಾರೆ.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲಾಳಗೊಂಡ ಸಮಾಜಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸಲು ಅನೇಕ ಬಾರಿ ಹಿಂದಿನ ಬಿಜೆಪಿ ಮತ್ತು ಸದ್ಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮನವಿ ನೀಡಿ ಮನವಿ ಸಲ್ಲಿಸಲಾಗಿದೆ. ಆದರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಸಮಾಜದ ಜನರು ಅತಂತ್ರ ಸ್ಥಿತಿಗೆ ಸಿಲುಕುವಂತಾಗಿದೆ. ಸರಿಸುಮಾರು 8 ರಿಂದ 10 ಲಕ್ಷ ಜನಸಂಖ್ಯೆ ಹೊಂದಿರುವ ಲಾಳಗೊಂಡ ಸಮಾಜವನ್ನು ಲಿಂಗಾಯತ ಸಮಾಜ ಉಪಜಾತಿಗೆ ಸೇರಿದ್ದರೂ ಪ್ರತ್ಯೇಕ ಜಾತಿ ಪಟ್ಟಿ ಇಲ್ಲದೆ ಇರುವುದರಿಂದ ಮೀಸಲಾತಿ ಸೌಲಭ್ಯದಿಂದ ವಂಚಿತರಾಗುವಂತಾಗಿದೆ. ಅನೇಕ ಮುಂದುವರೆದ ಜಾತಿಗಳು ಹಿಂದುಳಿದ ಪಟ್ಟಿಯಲ್ಲಿದ್ದು ಲಿಂಗಾಯತ ಸಮಾಜಕ್ಕೆ ಮೀಸಲಾತಿಯನ್ನು ಪಡೆಯಲಾಗುತ್ತಿದೆ. ಈ ಕುರಿತು ಹಿಂದುಳಿದ ಆಯೋಗದ ವರದಿ ಆಧರಿಸಿ ಸರ್ಕಾರ ಆದೇಶ ನೀಡಿದೆ. ಗೆಜೆಟ್ ಜಾರಿಗೊಳಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಿದೆ. ರಾಜ್ಯ ಸರ್ಕಾರ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಿದೆ. ಸರ್ಕಾರ ಸ್ಪಂದನೆ ನೀಡದೇ ಹೋದಲ್ಲಿ ಮುಂದಿನ ಹೋರಾಟವನ್ನು ನಿರ್ಧರಿಸಲಾಗುತ್ತದೆ ಎಂದರು. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮುದಾಯ ಜನರು ವಂಚಿತಗೊಂಡಿರುವುದನ್ನು ಸರಿಪಡಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕೆಂದು ಆಗ್ರಹಿಸಿದರು. ಅನೇಕ ವರ್ಷಗಳಿಂದ ಇದೇನಿದೆ, ಒಂದು ಜಾತಿಯನ್ನು ಲಾಳಗೊಂಡ ಜಾತಿಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕು ಮತ್ತು ನಮಗೆ ಸರ್ಕಾರಿ ಸೌಲಭ್ಯಗಳನ್ನು ಸಿಗಬೇಕಂತಕ್ಕಂಥ ಒತ್ತಾಯವನ್ನು ಅನೇಕ ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ಏನಾಗಿದೆ ಅಂತಂದರೆ, ಎಲ್ಲ ಜಾತಿಗಳು ಅನೇಕ ಮುಂದುವರಿದ ಜಾತಿಗಳನ್ನು ಜಾತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆದರೆ ಅತ್ಯಂತ ಹಿಂದುಳಿದಂತಹ ಲಾಳಗೊಂಡ ಸಮಾಜ, ಸುಮಾರು ರಾಜ್ಯದಾದ್ಯಂತ 8 ರಿಂದ 10 ಲಕ್ಷ ಜನಸಂಖ್ಯೆ ಇರತಕ್ಕಂತಹ ಒಂದು ಸಮಾಜ, ಇಲ್ಲಿಯವರೆಗೂ ಕೂಡ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಎಲ್ಲ ಸರ್ಕಾರಗಳಿಗೆ ಒತ್ತಾಯ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಆದರೂ ಕೂಡ ಇದುವರೆಗೆ ಜಾತಿ ಪಟ್ಟಿಯಲ್ಲಿ ಸೇರ್ಪಡೆ ಆಗಿಲ್ಲ. ದುರದೃಷ್ಟವಶಾತ್ ಹೋದ ವರ್ಷ 2022ರಲ್ಲಿ ಏನೋ ಒಂದು ಸರ್ಕಾರ, ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು, 3 ಜಾತಿ ಪಟ್ಟಿಗಳಲ್ಲಿ ಸೇರಬೇಕಂತಕ್ಕಂಥದ್ದು ಒಂದು ನಿರ್ಣಯ ಸಂಪುಟ ಸಭೆಯಲ್ಲಿ ಆಯಿತು. ಲಾಳಗೊಂಡ ಸಮಾಜ, ಮಣವರ ಸಮಾಜ ಮತ್ತು ಕೂಡು ಒಕ್ಕಲಿಗ ಆಗಬೇಕು ಅಂತ ಸಂಪುಟ ನಿರ್ಣಯ ಆಯಿತು. ಆ ರಾಜ್ಯ ಪಟ್ಟಿಯಲ್ಲಿ, ರಾಜ್ಯ ಗೆಜೆಟಲ್ಲಿ ಪ್ರಕಟ ಆಗಲಿಲ್ಲ. ಅದನ್ನು ಕೂಡ ನಾವು ಅನೇಕ ಸಲ ಬೆಳಗಾವಿ ಅಧಿವೇಶನಕ್ಕೂ ಕೂಡ ಹೋಗಿ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ಲಾಳಗೊಂಡ ಸಮಾಜವನ್ನು, ಲಾಳಗೊಂಡ ಜಾತಿಯನ್ನು ಜಾತಿ ಪಟ್ಟಿಯಲ್ಲಿ ಸೇರಿಸ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಸರ್ಕಾರದ ಮಂತ್ರಿಗಳು ಕೊಟ್ಟರು, ನಮ್ಮ ಜಿಲ್ಲೆಯ ಶಾಸಕರು. ಹಾಗೆಯೇ ಈ ಒಂದು ಲಾಳಗೊಂಡ ಸಮಾಜ ಕೃಷಿಯನ್ನು ಮಾಡ್ತಾ ಇರೋದು, ಕಾರ್ಮಿಕ ಕೆಲಸಗಳನ್ನು ಮಾಡಿ ಹೊಟ್ಟೆವರಿತಕ್ಕಂಥ ಕೆಲಸವನ್ನು ಮಾಡಿ ಲಾಳಗೊಂಡ ಜಾತಿಯಲ್ಲಿ ಅನೇಕ ಬಡವರು 80% ಕೂಡ ಬಡವರು ಅತಿ ಶಕ್ತಿ ಹೆಚ್ಚಿದ್ದಾರೆ. ಇವರಿಗೆ ಸರ್ಕಾರಿ ಸೌಲಭ್ಯಗಳು ನಮ್ಮ ಶಿಕ್ಷಣಕ್ಕೆ ಇರ್ಬೋದು, ಉದ್ಯೋಗಕ್ಕೆ ಇರ್ಬೋದು, ಇದರಿಂದ ತೊಡಕಾಗ್ತಿಲ್ಲ. ಈ ಸಂದರ್ಭದಲ್ಲಿ ಲಾಳಗೊಂಡ ಸಮಾಜ ಜಿಲ್ಲಾಧ್ಯಕ್ಷ ಆಲ್ದಾಳ ವೀರಭದ್ರಪ್ಪ, ಮಲ್ಲಿಕಾರ್ಜುನ ಪೋತ್ನಾಳ, ಬಸನಗೌಡ ಹಿರೇಕೊಟ್ನೇಕಲ್, ಶಶಿಧರ ಗೌಡ, ಶರಣಬಸವ, ಚೆನ್ನಬಸವ, ನೀಲಪ್ಪಗೌಡ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಇದೀಗ ಸ್ಥಳ ಬದಲಾವಣೆಗೊಂಡ ರಾಯಚೂರು ವಾಯು ಮಾಲಿನ್ಯ ತಪಾಸಣಾ ಕೇಂದ್ರ ಸಂಪೂರ್ಣ ಗಣಕೀಕೃತ, ಫುಲ್ಲಿ ಕಂಪ್ಯೂಟರೈಸ್ಡ್ 2 ವೀಲರ್ ಅಂಡ್ 4 ವೀಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಯಚೂರು ಎಮಿಷನ್ ಟೆಸ್ಟಿಂಗ್ ಸೆಂಟರ್. ಮೊಬೈಲ್ ನಂಬರ್ 9900967901. ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ, ಆಶಾಪುರ್ ಮೇನ್ ರೋಡ್, ರಾಯಚೂರು. ಕೋವಿಡ್ ಸಂದರ್ಭದಲ್ಲಿ ಜನ ಮನೆಯಿಂದ ಹೊರಬಾರದಂತೆ ಹಾಡಿನ ಮೂಲಕ ಜಾಗೃತಿ ಮೂಡಿಸಿದ ಜೆಸ್ಕಾಂ ಅಧಿಕಾರಿಯೊಬ್ಬರು ಲೋಕಸಭಾ ಚುನಾವಣೆ ವೇಳೆ ಮತದಾನ ಜಾಗೃತಿ ಕುರಿತು ಮತ್ತೊಂದು ಹಾಡು ರಚಿಸುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಇಲ್ಲಿನ ಜೆಸ್ಕಾಂನ ಪ್ರಭಾರ ಅಧೀಕ್ಷಕ ಇಂಜಿನಿಯರ್ ಚಂದ್ರಶೇಖರ ದೇಸಾಯಿ ಹಾಡಿದ ಹಾಡು ಎಲ್ಲೆಡೆ ವೈರಲ್ ಆಗುತ್ತಿದೆ. ಕೋವಿಡ್ ವೇಳೆ ದರ್ಶನ ಸಿನಿಮಾದ ಹೆಚ್ಚು ಪ್ರಸಿದ್ಧಿ ಹೊಂದಿದ ಕಣ್ಣು ಹೊಡಿಯಾಕ ಹಾಡನ್ನು ರಿಮಿಕ್ಸ್ ಮಾಡಿ ಜನರಿಗೆ ಸಂದೇಶ ನೀಡಿದ್ದರು. ಈ ಬಾರಿ ಈಚೆಗೆ ಸಾಕಷ್ಟು ಪ್ರಸಿದ್ಧಿ ಹೊಂದಿರುವ ಕರಟಕ ದಮನಕ ಸಿನಿಮಾದ ಹಿತ್ತಲಾಕ ಕರಿಬ್ಯಾಡ ಮಾವ ಎನ್ನುವ ಹಾಡನ್ನು ರಿಮಿಕ್ಸ್ ಮಾಡಿದ್ದಾರೆ. ಮತದಾನದ ಮಹತ್ವವನ್ನು ಸಾರುವ ಹಾಡನ್ನು ಬಹಳ ಸೊಗಸಾಗಿ ಹಾಡಿದ್ದಾರೆ. ತಾವೇ ಸಾಹಿತ್ಯ ರಚನೆ ಮಾಡಿರುವುದು ವಿಶೇಷವಾಗಿದೆ. ಲೋಕಸಭೆ ಚುನಾವಣೆ ಸಮೀಪಿಸಿದೆ. ರಾಜ್ಯದಲ್ಲಿ ಏಪ್ರಿಲ್ 26 ಹಾಗೂ ಮೇ 7ರಂದು ಚುನಾವಣೆ ನಡೆಯಲಿದ್ದು, ಮನೆಯಲ್ಲಿ ಇರದೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮತದಾನದ ಮಹತ್ವ ಅರಿತು ಅರ್ಹರಿಗೆ ನಿಮ್ಮ ಮತ ನೀಡುವಂತೆ ಹಾಡಿನ ಮೂಲಕವೇ ತಿಳಿಸುವ ಪ್ರಯತ್ನ ಮಾಡಿ
ಹಾಡಿನ ಮೂಲಕ ಸಾರುವ ಪ್ರಯತ್ನ ಮಾಡಿದ್ದಾರೆ. ಅವರ ಹಾಡನ್ನು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ರಾಹುಲ್ ತುಕಾರಾಂ ಪಾಂಡ್ವೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವ ಮೂಲಕ ಪ್ರೋತ್ಸಾಹ ನೀಡಿದ್ದಾರೆ. ಸರ್ಕಾರಿ ಅಧಿಕಾರಿಯೊಬ್ಬರು ಈ ರೀತಿ ಟ್ರೆಂಡ್ ಸೃಷ್ಟಿಸಿರುವ ಹಾಡುಗಳನ್ನು ರಿಮಿಕ್ಸ್ ಮಾಡಿ ಜನರಿಗೆ ಆಕರ್ಷಿಸುತ್ತಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಾನ್ವಿ ಪಟ್ಟಣದ ಹೆದ್ದಾರಿ ರಸ್ತೆಯಲ್ಲಿ ರಾಘವೇಂದ್ರ ಮುದ್ಗಲ್ ಎಂಬುವವರು ನಿರ್ಮಾಣ ಮಾಡುತ್ತಿರುವ ಶ್ರೀ ವೆಂಕಟೇಶ್ವರ ಆಸ್ಪತ್ರೆ ಕಟ್ಟಡ ನಿಯಮಗಳ ಷರತ್ತುಗಳನ್ನು ಉಲ್ಲಂಘಿಸಿದ್ದರೂ ಪುರಸಭೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಅಕ್ರಮ ಕಟ್ಟಡ ಕಾಮಗಾರಿಯನ್ನು ಶಾಸಕರೇ ಉದ್ಘಾಟನೆ ಮುಂದಾಗಿದ್ದಾರೆ. ಈ ಕೂಡಲೇ ಸಂಬಂಧಿಸಿದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ಸೇವಾ ಸಮಿತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಿಥುನ ರಾಜ್ ಅವರು ಆಗ್ರಹಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪುರಸಭೆ ರೂಪಿಸಿರುವ ಕಟ್ಟಡ ನಿಯಮಗಳ ಉಲ್ಲಂಘನೆ ಕುರಿತು ದೂರು ನೀಡಲಾಗಿದ್ದು, ಪುರಸಭೆ ಅಭಿಯಂತರರು ಕಟ್ಟಡ ಮಾಲೀಕರಿಗೆ ನೋಟಿಸ್ ಸಹ ಜಾರಿ ಮಾಡಿದ್ದಾರೆ. ಸೆಟ್ ಬ್ಯಾಂಕ್ ಸೇರಿ ಪರವಾನಗಿ ಪಡೆದ ಪ್ರದೇಶ ಹೊರತುಪಡಿಸಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ನಗರಾಭಿವೃದ್ಧಿ ಕೋಶಕ್ಕೂ ದೂರು ನೀಡಿದ್ರೂ ಯಾವುದೇ ಕ್ರಮವಾಗಿಲ್ಲ ಎಂದರು. ಪರವಾನಗಿ ನೀಡಿತ್ತು ಅದರ ಪ್ರಕಾರನೇ ಅವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ. ನಾವು ಇದ್ರ ಪ್ರಕಾರ ಅವರು ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂದರೆ ಒಂದು ತಿಳುವಳಿಕೆ ಪತ್ರ ಅವ್ರಿಗೆ ಕೊಟ್ಟಿದ್ದೀವಿ ಸರ್. ತಿಳುವಳಿಕೆ ಪತ್ರ ಕೊಟ್ಟಿದ್ದಾಗ ಅಲ್ಲಿ ಅವರು ಅದನ್ನು ಎಂಕ್ವೈರಿ ಮಾಡ್ದೇನೆ ಅವರು ಅಲ್ಲಿ ಒಂದು ನಮ್ಮ ತಿಳುವಳಿಕೆ ಪತ್ರಕ್ಕೆ ಅವರು ರೆಸ್ಪಾಂಡ್ ಮಾಡಿದ್ದಾರೆ ಸರ್, ಇದು ತಪ್ಪಿದೆ ಅಂತೇಳಿ. ಅಲ್ಲಿ ರೋಡ್ ಮೇಲೆ ಪೂರ ರೋಡ್ ಬದಿಯಲ್ಲಿ ಸರ್, ಅದೇ ಮಧ್ಯ ಬರುವಂಥ ಸರ್ ರೋಡ್ ಸೆಂಟ್ರಿಂದ ಒಂದು 75 ಮೀಟರ್ವರೆಗೂ ನಮಗೆ ಅಲ್ಲಿ ಜಾಗನ ಅವರು ಬಿಟ್ಕೊಡ್ಬೇಕಾಗಿತ್ತು. ಅಲ್ಲಿ ಏನು ಮಾಡಿದ್ದಾರೆ 50 ಮೀಟರ್ನ ಜಾಗನ ಬಿಟ್ಕೊಟ್ಟಿದ್ದಾರೆ, 50 ಫೀಟ್ನ ಜಾಗನ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇನ್ನೊಂದು ರಸ್ತೆ ನಾಳೆ ದಿನ ಏನಾದರೂ ಸಾರ್ವಜನಿಕರಿಗೆ ಬಸ್ ಓಡಾಟಕ್ಕಾಗಲಿ ಅದು ಇನ್ನೊಂದು ನಿಯರ್ ಬೈ ಬಸ್ ಸ್ಟ್ಯಾಂಡ್ ಹತ್ರವೇ ಇರೋದ್ರಿಂದ ನಾಳೆ ದಿನ ಸಾರ್ವಜನಿಕರಿಗೆ ತಿರುಗಾಡೋಕ್ಕಾಗಲಿ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಈ ಥರ ಆಗುತ್ತೆ ಅಂತ ಒಂದು ತಿಳುವಳಿಕೆ ಪತ್ರ ಕೊಟ್ಟು ಪರವಾನಗಿ ಅನುಮತಿ ಏನಿದೆ ಅದರ ಪ್ರಕಾರ ಅವರು ಕಟ್ಟಡ ನಿರ್ಮಾಣ ಮಾಡದೇನೆ ಅವರು ತಮ್ಮ ಸ್ವಯಂ ಇಚ್ಛೆ ಬಂದಂತೆ ಆ ಜಾಗದಲ್ಲಿ ಯಾವುದೇ ಒಂದು ಪರವಾನಗಿ ಪ್ರಕಾರನೇ ನಿರ್ಮಾಣ ಮಾಡದೇನೆ ಪರವಾನಗಿ ಏನು ಕೊಟ್ಟಿತ್ತು ಅದರ ಪ್ರಕಾರ ನಿರ್ಮಾಣ ಮಾಡದೇನೆ ತಮ್ಮ ಸ್ವಯಂ ಇಚ್ಛೆಯಿಂದ ಬಂದಂಥ ಒಂದು ಮನಸ್ಸಿಗೆ ಬಂದಂಥ ಯಾವುದೇ ರೀತಿ ಅಂದರೆ ಮನಸ್ಸಿಗೆ ಬಂದಂಥ ಪ್ರಕಾರನೇ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳು ಸರ್ ಇಲ್ಲಿ ಟೌನ್ ಮುನ್ಸಿಪಾಲಿಂದ ಇಲ್ಲಿ ನಾವು ತಿಳುವಳಿಕೆ ಪತ್ರ ಕೊಟ್ಟಿದ್ವಿ. ಅವರು ಅದಕ್ಕೆ ಅದರ ಪ್ರಕಾರ ಪರವಾನಗಿ ಅವ್ರು ಅದು ಕಟ್ಟಡ ಪರವಾನಗಿ ಕೊಟ್ಟಿರೋದು ಜೈ ಬ್ಲೂ ಪ್ರಿಂಟ್ ಸರ್ಕಾರದ ಇದು ಅವರ ಮುನ್ಸಿಪಾಲಿಟಿ ಬ್ಲೂ ಪ್ರಿಂಟ್. ಸಂಘದ ಮತ್ತೋರ್ವ ಮುಖಂಡ ಮುಜಾಹಿದ್ ಮಾತನಾಡಿ, ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸದೇ ಇರುವಷ್ಟು ಮಾನವಿ ಪುರಸಭೆ ಅಧಿಕಾರಿಗಳು ದುರ್ವರ್ತನೆ ಪ್ರದರ್ಶಿಸುತ್ತಿದ್ದಾರೆ. ಹೆದ್ದಾರಿ ರಸ್ತೆಯಲ್ಲಿ ನಿಯಮ ಬಾಹಿರ ನಿರ್ಮಾಣವಾಗುತ್ತಿದ್ದರೂ ಪುರಸಭೆ ಲೋಕೋಪಯೋಗಿ ಇಲಾಖೆ ಹಾಗೂ ಕಟ್ಟಡ ಪಕ್ಕದಲ್ಲಿಯೇ ಇರುವ ಅಗ್ನಿಶಾಮಕ ದಳ ಅಧಿಕಾರಿಗಳು ಕ್ರಮ ವಹಿಸದೆ ಸಹಕರಿಸುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಅನಧಿಕೃತ ಕಟ್ಟಡ ತಲೆ ಎತ್ತಲು ಕಾರಣವಾಗಿದೆ. ಸಮಿತಿಯಿಂದ ದೂರು ನೀಡಿದ್ದರೂ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳೇ ರಕ್ಷಣೆಗೆ ನಿಂತಿದ್ದಾರೆ. ಜಿಲ್ಲಾಧಿಕಾರಿಗಳು ಅನಧಿಕೃತ ನಿರ್ಮಾಣವನ್ನು ತೆರವುಗೊಳಿಸಲು ಸೂಚಿಸಬೇಕೆಂದರು. ಯಾಕಂದ್ರೆ ಬರ್ತಾ ಇದೆ ಅಭಿವೃದ್ಧಿ ಎಲ್ಲಿಗಾಗುತ್ತೆ? ಅಧಿಕಾರಿ ಅಲ್ಲಿ ತಪ್ಪಾಗ್ತಾ ಇದೆ ಅಂತ ಸಾರ್ವಜನಿಕರು ಒಂದು ಕಂಪ್ಲೇಂಟ್ ಕೊಟ್ಟಾಗ ರಸ್ತೆ ಮಧ್ಯದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದನ್ನು ರಿಪೋರ್ಟ್ ಮಾಡೋದು ರಿಪೋರ್ಟ್ನಲ್ಲಿ ನಾವು ಕೊಟ್ಟಂಥ 4-5 ಪಾಯಿಂಟ್ ಬಿಟ್ಟು ಒಂದೇ ಒಂದು ಪಾಯಿಂಟ್ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಆದ್ರೂ ಅವ್ರು ಧನ್ಯವಾದ ಒಂದಾದರೂ ಒಪ್ಕೊಂಡಿದ್ದಾರೆ ಅವ್ರು ತಪ್ಪಾಗಿದೆ ಅಂತ. ಎಟ್ ದಿ ಟೈಮ್ ಕನ್ಸ್ಟ್ರಕ್ಷನ್ ಮುನ್ಸಿಪಾಲಿಟಿ ಅಧಿಕಾರಿಗಳು ಇದ್ರಾ ಇಲ್ಲ ಅಲ್ಲಿ ಸತ್ತೋಗಿದ್ರ ಅವ್ರ ಡ್ಯೂಟಿ ಮಾಡ್ತಾ ಇಲ್ಲ, ಅವ್ರು ಡೈಲಿ ಚೆಕ್ ಮಾಡಬೇಕು. ಈಗ ಮೇಲಧಿಕಾರಿಗಳು ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಷ್ಟು ದೊಡ್ಡ ಬಿಲ್ಡಿಂಗು. ಮತ್ತೊಂದು PWD ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅದು ಸ್ಟೇಟ್ ಹೈವೇ NH ಆಗೋಂಥದ್ದು ಹೈವೇ ಅದು ರಸ್ತೆಗೆ ಬರ್ತಾ ಇದೆ ಬಿಲ್ಡಿಂಗು. ಅವರಲ್ಲಿ ವರ್ಕ್ ಇನ್ಸ್ಪೆಕ್ಟರ್ ಹೇಳಿಲ್ಲ, ಆ ರೋಡಿಗೆ ಅವರು ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ವಾ? ಒಂದು ಬಿಲ್ಡಿಂಗ್ ರಸ್ತೆಗೆ ಬರ್ತಾ ಇದೆ ಅಂತ ರೋಡು ಅಕ್ಯುಪೈ ಆಗ್ತಾ ಇದೆ ಅಂದರೆ ಅವರಿಗೆ ನಾಲೆಜ್ ಇಲ್ವಾ? ಮತ್ತೊಂದು ನಮ್ಮ ರಾಯಚೂರು ಫೈರ್ ಸ್ಟೇಷನ್ ಅಧಿಕಾರಿಗಳು ಯಾವ ಥರ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದೇ ಗೊತ್ತಾಗ್ತಾ ಇಲ್ಲ. ಒಂದು ಆಸ್ಪತ್ರೆ ಕಟ್ತಾ ಇದ್ದಾರೆ, ಅಲ್ಲಿ ಜನರ ಆರೋಗ್ಯ, ಯಾರು ಎಮರ್ಜೆನ್ಸಿ ಪೇಷಂಟ್ಗಳು ಹೋಗ್ತಾರೆ, ಅಲ್ಲಿ ಕನ್ಸ್ಟ್ರಕ್ಷನ್ ಸರಿಯಾಗಿಲ್ಲ ಬಿಲ್ಡಿಂಗಿಗೆ, ಅವ್ರಿಗೆ ಆಸ್ಪತ್ರೆಗೆ ಹೆಂಗೆ ಅನುಮತಿ ಕೊಟ್ಟರೆ ಅದೇ ಗೊತ್ತಾಗ್ತಿಲ್ಲ. ಒಂದು ರಾಜ್ಯ ಯುವ ಘಟಕದ ಅಧ್ಯಕ್ಷ ಡಾಕ್ಟರ್ HM ಬಾಬು ಮಾತನಾಡಿ, ಕಟ್ಟಡ ನಿಯಮ ಉಲ್ಲಂಘಿಸಿರುವ ಕುರಿತು ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಪ್ರಭಾವಕ್ಕೆ ಒಳಗಾಗಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ. ಆಸ್ಪತ್ರೆಗೆ ಬರುವ ಜನರಿಗೆ ವಾಹನ ಪಾರ್ಕಿಂಗ್ ವ್ಯವಸ್ಥೆಯೇ ಇಲ್ಲದೆ ಇರುವುದರಿಂದ ಹೆದ್ದಾರಿ ರಸ್ತೆಯಲ್ಲಿ ಸಂಚರಿಸುವ ಸವಾರರಿಗೆ ಸಮಸ್ಯೆಯಾಗಲಿದೆ. ಕೂಡಲೇ ಕಟ್ಟಡ ಪರವಾನಗಿ ರದ್ದುಗೊಳಿಸಿ ಕ್ರಮ ವಹಿಸಬೇಕೆಂದರು. ಮಾತಾಡಿದ ತಕ್ಷಣ ಅವ್ರು ಮ್ಯಾನೇಜರ್ ಇದ್ದಾರೆ ಸರ್, ಅವ್ರು ಹೇಳಿದ್ರು ಬಾಬು 2 ದಿನ ಟೈಮ್ ಕೊಡಿ, ಇಮಿಡಿಯೇಟ್ ಆಗಿ ನಾನು ಹೋಗಿ ಚೆಕ್ ಮಾಡಿಸಿ ಕೇಳ್ತೀನಿ ಅಂತಂದ್ರೆ ಸರ್, ಚೆಕ್ ಮಾಡಿಸಿದ್ಮೇಲೆ ಅದಕ್ಕೆ ಇದನ್ನು ಕೊಟ್ಟಿರೋದು ಸರ್, ಇಲ್ಲಿ
ಇದು ಕೊಟ್ಟಿದ್ಮೇಲೆ ಇದನ್ನ ಕಳಿಸಿದ್ದಾರೆ ಯಾರಿಗೆ ರಹೀಮ್ ಖಾನ್ ಅವ್ರು PD ಇದ್ದಾರೆ, ಚಂದ್ರಶೇಖರ್ ಅವರು PS ಅವರು ಸಾರಿ PD ಮಾತಾಡಿದ್ರು. PD ಮಾತಾಡಿ ಅವ್ರು ಕಳಿಸಿದ್ರು ಜೈ ಏನಂತಂದ್ರೆ ನಾನು ಗುಲ್ಬರ್ಗದಲ್ಲಿ ಮೀಟಿಂಗಲ್ಲಿ ಇದ್ದೀನಿ ಅಂದರು ಚೀಫ್ ಆಫೀಸರ್. ಆಮೇಲೆ ಅವ್ರು ಚೀಫ್ ಆಫೀಸರ್ ಕೆಳಗಡೆ ಇದ್ದವ್ರ ಬಗ್ಗೆ ಚೆಕ್ ಮಾಡಿದ್ದಾರೆ ಸರ್. ಚೆಕ್ ಮಾಡಿದ್ರು ಮತ್ತೆ ಓಪನಿಂಗ್ ಮಾಡಕ್ಕೆ ಬಿಟ್ಟಿದ್ದಾರೆ ಸರ್. ನಮ್ದು ಏನಂತಂದ್ರೆ ಮಾನವಿ ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾ ಇಲ್ಲ ಕಾರಣ ಏನಂತಂದ್ರೆ ಅಲ್ಲಿ ನಮಗೆ ಸ್ಪಂದನೆ ಇಲ್ಲ. ಯಾವ ಕಡೆಯಿಂದ ಅಧಿಕಾರಿಗಳಿಂದ ನಾವು ಇಲ್ಲಿ ಕೊಟ್ಟಿದ ಮೇಲೆ ಇಲ್ಲಿ ರಾಯಚೂರು ಬರ್ತಾ ಇರೋ ಕಾರಣ ಇವೆಲ್ಲ ಸ್ಪಂದನೆ ಮಾಡ್ತೀವಿ. ನಮಗೆಲ್ಲ ನಾವು ತುಂಬ ಆತ್ಮೀಯರಿದ್ದೀರಿ, ಪತ್ರಕರ್ತರು, ಹಿರಿಯ ಪತ್ರಕರ್ತರು ಇದ್ದೀರಿ. ನಾವು ಸಂಪೂರ್ಣವಾದ ದಾಖಲೆಗಳನ್ನ ಕಲೆ ಹಾಕ್ಬಿಟ್ಟು ನಾವು ಬಂದ್ಬಿಟ್ಟು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಗೆ ಯಾವುದೇ ಒಂದು ವೈಯಕ್ತಿಕ ಉದ್ದೇಶ ಇರಲಿಲ್ಲ. ಒಂದು ಹಾಸ್ಪಿಟ್ಲ್ ಅಂದರೆ ಸುರಕ್ಷಿತವಾದ ಹಾಸ್ಪಿಟ್ಲು, ಸೆಟ್ ಬ್ಯಾಕ್ ಇರಬೇಕು. ಅದಕ್ಕೊಂದು ಆಂಬುಲೆನ್ಸ್ ಬಂದರೆ ವಿತಿನ್ ಸೆಕೆಂಡ್ಗೆ ಹೋಗಿ ಹಾಸ್ಪಿಟಲ್ ಮುಂದೆ ಇರಬೇಕು. ಅಂದರೆ ಟ್ರಾಲಿ ತಗೊಂಡೋದ್ರೆ ವಿತಿನ್ ಸೆಕೆಂಡಲ್ಲಿ ಹಾಸ್ಪಿಟಲ್ ಪೇಷಂಟ್ ಶಿಫ್ಟ್ ಆಗಬೇಕು. ಆ ಥರ ಇರಬೇಕು. ಆಪೋಸಿಟ್ ಇದೆ, NH ಮಾರ್ಕಿಂಗ್ ಆಗಿದೆ, ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ. ಕಟ್ಟಡಕ್ಕೆ ಆಮೇಲೆ ಅವರಿಗೆ ಅಷ್ಟು ಬುದ್ಧಿ ಇಲ್ವಾ? ಇದು ವರ್ಕ್ ಸ್ಟಾರ್ಟ್ ಆಗಿದೆ, NH ಮಾರ್ಕಿಂಗ್ ಆಗಿದೆ. ಸಂಘಟನೆಯ ಮಲ್ಲಿಕಾರ್ಜುನ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೈಕಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ನಗರದ ಗೋಶಾಲ್ ರಸ್ತೆಯಲ್ಲಿ ಬೆಳಗಿನ ಜಾವ ನಡೆದಿದೆ. ಮೃತ ವ್ಯಕ್ತಿ ಮೆಹಬೂಬ್ ಎಂದು ಗುರುತಿಸಲಾಗಿದೆ. ಮೃತ ಮೆಹಬೂಬ್ ಗೋಶಾಲೆ ರಸ್ತೆಯಲ್ಲಿ ತೆರಳುತ್ತಿದ್ದಾಗ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಕಾಲು ಮುರಿದು ಹೋಗಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ನಗರದ ಗೋಶಾಲ ರಸ್ತೆಯಲ್ಲಿರುವ JK ಟೈರ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಈ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಜಾತಿ ಕುರಿತು ಹೈಕೋರ್ಟ್ ವಿಚಾರಣೆ 19ಕ್ಕೆ ನಿಗದಿ. ಬಿಜೆಪಿ ಅಭ್ಯರ್ಥಿಯಾಗಿ BB ನಾಯಕ್ 17ರಂದು ನಾಮಪತ್ರ ಸಲ್ಲಿಕೆ ಸಿದ್ಧತೆ. ಲೋಕಸಭಾ ಚುನಾವಣೆ 2 ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. SUCI ಅಭ್ಯರ್ಥಿ ನಾಗಲಿಂಗಪ್ಪ ಮೆರವಣಿಗೆ ಮೂಲಕ ನಾಮಪತ್ರ. ಪರ್ಯಾಯ ರಾಜಕೀಯಕ್ಕೆ SUCI ಅಭ್ಯರ್ಥಿ ಬೆಂಬಲಿಸಲು ಮುಖಂಡರ ಮನವಿ. ಲಾಲಗೊಂಡ ಉಪಜಾತಿ ಜಾತಿ ಪಟ್ಟಿಗೆ ಸೇರಿಸಲು ಗೆಜೆಟ್ ಪ್ರಕಟಿಸಲು ಮನವಿ. 29ರಂದು CM DCMಗೆ ಮನವಿ. ಚಂದ್ರಶೇಖರ್ ಮಿರ್ಜಾಪುರ. ಜೆಸ್ಕಾಂ ಪ್ರಭಾರಿ ಅಧೀಕ್ಷಕ ಚಂದ್ರಶೇಖರ ದೇಸಾಯಿರಿಂದ ಚುನಾವಣಾ ಜಾಗೃತಿ ಹಾಡು ಮೆಚ್ಚುಗೆ. ಮಾನ್ವಿ ಪಟ್ಟಣದಲ್ಲಿ ನಿಯಮ ಮೀರಿ ವೆಂಕಟೇಶ್ವರ ಆಸ್ಪತ್ರೆ ನಿರ್ಮಾಣ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಮಿಥುನ ರಾಜ ಆರೋಪ.